ಎಲ್ಲಿ ಹಾಳಾಗೋದ್ಲಿ ಇವಳು? ನಿನ್ನೆ ಸಂಜೆಯಿಂದ ಕಾಣಿಸ್ತಾ ಇಲ್ವಲ್ಲ. ಅಳಿಯಂದ್ರೆ ಎಲ್ಲೇ ಹಾಳಾಗೋಗಿದೆ ಹೇಳ್ದೆ ಕೇಳ್ದೆ? ಈಗ ಗೊತ್ತಾಯ್ತಪ್ಪ, ನನ್ನ ಮಗಳು ಹೇಳ್ದೆ ಕೇಳ್ದೆ ಯಾಕೆ ನನ್ನ ಮನೆಗೆ ಬಂದ್ಲು ಅಂತ. ಅವಳು ಬಂದಿದ್ದು ತಪ್ಪಲ್ಲ, ನಿನ್ನ ಪಾಪದ ಗಂಟನ್ನು ತಂದ್ಲು ನೋಡು, ಅದು ತಪ್ಪು. ತಗೊಳ್ಳಿ ನಿಮ್ಮ ಪಾಪದ ಗಂಟು, ನೀವೇ ಇಟ್ಕೊಳ್ಳಿ. ನಿನ್ನಂಥ ನೀಚನ್ನ ನನ್ನ ಜೀವನದಲ್ಲೇ ನೋಡಿಲ್ಲ. ನಾನು ಮಾಡಿದ ಸಾಲಕ್ಕೆ ನನ್ನ ಮಗಳನ್ನ ನಿನ್ನ ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಂಡೆ. ಸಾಲದು ಅಂತ ಅವಳನ್ನು ಮದುವೆ ಆಗಿ ಸಂಸಾರನೂ ಮಾಡಿದೆ. ಹಿಂಗೆ ಎಷ್ಟು ಜನರು ಭಾಳ ಹಾಳು ಮಾಡಿದ್ದೀಯೋ ನೀನು. ಹೊಟ್ಟೆ ಹಸ್ಕೊಂಡು ಮನಿಕೊಂಡ್ರು ಕೂಡ ಈ ನಿಮ್ಮ ಪಾಪದ ಗಂಟೆ ನಮಗೆ ಬೇಡ. ನಾನೇನು ಬರ್ತೀನಿ. ನಿಂತ್ಕೊಳ್ಳಿ ಮಾವ, ಕಣ್ಣು ಕೊಟ್ಟ ದೇವ. ಏನು ಸೀಮೆಗಿಲ್ದಿರೋ ಮಗಳನ್ನ ಹೆತ್ತಿದ್ಯಾ ನೀನು? ಇಂಥ ಕಳ್ಳಿ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ನಲ್ಲ ನಾನು. ನನ್ನ ಹಣ ಆಸ್ತಿನ ಲಪ್ಟಾಯಿಸ್ಕೊಂಡು ಬರಲಿ ಅಂತಾನೆ ನೀನು ಕಾಯ್ತಾ ಇದ್ದಿದ್ದು. ನನಗೆ ಗೊತ್ತಿಲ್ವಾ ನಿಮ್ಮ ಚಿಲ್ಲರೆ ಬುದ್ಧಿ? ನೋಡ್ದೇನಮ್ಮ, ನೋಡಿದ್ಯಾ? ಸಾಕ ಮರ್ಯಾದೆ? ನೋಡು ಕೊಣವೇಗೌಡ, ನಾವು ಬಡವರೇ ಆಗಿರ್ಬೋದು, ಆದರೆ ಮಾನಕ್ಕೆ ಅಂಜಿ ಬದುಕಿದ ಮನೆತನ ನಮ್ದು. ಹಣ ತಗೊಂಡು ನಿನ್ನ ಹೆಣದ ಮೇಲೆ ಹಾಕೋ. ಬರ್ತೀನಿ. ಹೋಗ್ಬೇಡಪ್ಪ, ನನ್ನೂ ಕರ್ಕೊಂಡೋಗು. ಇವನ್ ಜೊತೆ ಸಂಸಾರ ಮಾಡೋದ್ಕಿನ್ನ ಸಾಯೋ ತನಕ ನಾನು ವಿಧವೆ ಆಗಿರೋದೇ ವಾಸಿ. ಏನೇ ಅಂದೆ? ಕೊಣವೇಗೌಡ, ಛೀ, ನಾಚಿಕೆ ಆಗಲ್ವಾ ನಿನಗೆ? ಕಟ್ಕೊಂಡು ಹೆಂಡತಿ ಮೇಲೆ ಕೈ ಮಾಡ್ತೀಯಲ್ಲ. ನೋಡಮ್ಮ, ಹೆಣ್ಣೆತ್ತ ತಪ್ಪಿಗೆ ನಾನು ಸಾಯೋ ಗಂಟ ನಿನ್ನ ಸಾಕ್ತೀನಿ. ಈ ನೀಚಿನ ಸಹವಾಸ ಮಾತ್ರ ನಿನಗೆ ಬೇಡ. ಬಾಮ ಹೋಗೋಣ. ಬಿಡಯ್ಯ ಕೈನ. ಎಲ್ಲೇ ಹೋಗ್ತೀಯಾ ನಾಯಿ? ನಮ್ಮ ಮನೇಲಿ ಚಾಕ್ರಿ ಮಾಡ್ಕೊಂಡು ಇಲ್ಲೇ ಬಿದ್ದು ಸಾಯಿ. ನೋಡಿದೀಯಾ ಕೊಣವೇಗೌಡ, ತಂದೆ ಸಮಾನನಾದ ಮಾವನಿಗೆ ಕಾಲೆತ್ತಿ ಒದೆಯೋದಕ್ಕೆ ಬಂದ್ಯಾ? ಅದಕ್ಕೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟ ನಿನಗೆ. ನಿನ್ ಪಾಪಕ್ಕೆ ಸರಿಯಾದ ಶಿಕ್ಷೆನೆ ಕೊಟ್ಟಿದ್ದಾನ ಆ ಭಗವಂತ. ಅನ್ಭವಿಸು ಪಾಪಿ. ನೇರವಾಗಿ ನೋಡೋ ಅವಕಾಶನೇ ಸಿಕ್ಕಿದೆ. ಈ ಖಾಲಿ ಚಿತ್ರಪಟ ಯಾಕೆ ನೋಡ್ತಾ ಇದೆಯಾ? ಏನಂದೆ? ಖಾಲಿಪಟದಲ್ಲಿ ಒಲಿದವನು ಕಾಣಿಸ್ತಾನೆಯೇ? ಖಾಲಿಪಟ ಯಾಕೆ? ಎಲ್ಲಿ ನೋಡಿದರೂ ಅವನೇ ಕಾಣಿಸುತ್ತಾನೆ. ಸರಿ ಸರಿ, ನಾಳೆ ಬರೋ ಅತಿಥಿಗೆ ಏನು ಅಡುಗೆ ಮಾಡಬೇಕು? ಅವರನ್ನ ಅತಿಥಿ ಅಂತ ಕರಿಬೇಡ. ಯಾಕೆ? ಅತಿಥಿಯಾದವನು ಇಂದು ಬಂದು ನಾಳೆ ಹೋಗುವನು. ಅವರು ಇಲ್ಲಿ ನೆಲೆಸಿರುವವರು, ಇಲ್ಲೆಲ್ಲ ಇರಬೇಕಾದವರು. ವಿಮಲೆ, ಅವರು ಬಯಸಿದ್ದು ಎಲ್ಲವೂ ಇರಬೇಕು. ಹಾಗೆ ನೀನೇನೇನು ಕಲಿತಿದ್ದೀಯೋ ಎಲ್ಲವನ್ನು ರುಚಿಯಾಗಿ ಶುಚಿಯಾಗಿ ಸಿದ್ಧಪಡಿಸು. ಹಾಗೆ ಆಗಲಿ. ಹಾಂ, ಯಾವುದಕ್ಕೂ ಕೊರತೆ ಇರಬಾರದು. ಸರಿ ಸರಿ. ಹಿಮ್ಮೇಳದವ್ರನ್ನ ಬರ ಹೇಳ. ಹಿಮ್ಮೇಳ ಯಾಕೆ? ಅವರಿಗೆ ನಿನ್ನ ನರ್ತನ ನೋಡುವ ಸದಾವಕಾಶ ಬೇಡವೇ? ಬೇಡ. ನನ್ನೆದೆಯಲ್ಲಿ ಕುಣಿಯುತ್ತಿರುವ ಅವನ ಮುಂದೆ ನಾ ಕುಣಿಯಲಾರೆ. ಹಾಗ್ಯಾಕೆ ಅನ್ಕೊಳ್ತೀಯ? ಮುಗಿಲ ಗರ್ಜನೆಗೆ ನವಿಲ್ ಹೆದರ್ಕೊಳತ್ತಾ? ಅಲ್ಲ, ಅದಲ್ಲ ವಿಚಾರ. ಕಣ್ಣಿಗೆ ಕಂಡ ದಿನದಿಂದ ಕುಂಚಕ್ಕೆ ಸಿಗದವನು, ನನ್ನೆದೆಯ ಗುಡಿಯೊಳಗೆ ತಕದಿಮಿ ಎಂದು ಕುಣಿಯುತ್ತಿರುವವನು,
ಲಂಗರು ಹಾಕಿದ್ದ ನನ್ನ ಮನಸ್ಸಿನ ನಾಲಿಗೆ ಬಿರುಗಾಳಿಯಾಗಿ ಬಂದವನು. ಲಂಗರು ಕಿತ್ತು ನನ್ನ ಮನಸ್ಸನ್ನು ನುಚ್ಚು ನೂರು ಮಾಡಿದವನ ಜೊತೆಗೆ ಏಕಾಂತವಾಗಿ ಮಾತನಾಡಬೇಕು. ಅವನೆದೆಯ ಪುಟವ ಸರಿಸಿ ನಾನೊಳಗೆ ಇಳಿಯಬೇಕು. ಬೇಡ, ಹಿಮ್ಮೇಳದ ಸದ್ದು ಗದ್ದಲ ಬೇಡವೇ ಬೇಡ. ಮಲ್ಲೆ, ನಿನಗೊಂದು ಕಿವಿ ಮಾತು ಹೇಳಲೆ. ಆಸೆಗಳನ್ನು ಅರಿವಿ ಕೂರ್ಬೇಡ. ನೀನು ಹೇಳ್ದಾಗೆ ಅವನು ಬಿರುಗಾಳಿ ಇರಬಹುದು. ಈ ಮಲ್ಲವನ ಮನಸ್ಸನ್ನು 100 ಚೂರು ಮಾಡಬಹುದು. ಆದರೆ ನನ್ನ ಈ ಸೌಂದರ್ಯ, ಇಚ್ಛಾಶಕ್ತಿ ಚೂರಾಗಿಲ್ಲ, ಬೇರೆಯಾಗಿಲ್ಲ, ಇಡಿಯಾಗಿದೆ. ನನ್ನ ಸೌಂದರ್ಯದ ಕೊಳವನ್ನರಿಸಿ ಆ ಮೀನು ಹೇಗೆ ಚಡಪಡಿಸುತ್ತೆ ಅಂತ ನೋಡ್ತಾ ಇರಿ. ಚಡಪಡಿಸುವುದನ್ನು ನೋಡೋದಕ್ಕೆ ನಾವು ಕಾಯ್ತಾ ಇರ್ತೀವಿ. ಹಾಂ, ನಿನ್ನ ಕೋಣೆಯನ್ನು ಸಿಂಗರಿಸಬೇಕೇ? ಬೇಡ. ಗಾಳಿ ಬೆಳಕಂತೆ ಸಹಜವಾಗಿರುವವನ ಜೊತೆ ನಾನು ಕೂಡ ಸಹಜವಾಗಿಯೇ ಇರುತ್ತೇನೆ. ಸಹಜ? ನಿನ್ನ ಕುಡಿ ನೋಟದಲ್ಲಿ ಕಾಮನನ್ನೇ ನಾಚಿಸಬಲ್ಲೆ. ಎಚ್ಚರ ಎಚ್ಚರ ವಿಮಲೆ. ರಾಮ ರಾಮ ರಾಮ. ಅಲ್ಲ ಬುದ್ಧಿ, ಹಣ ಒಡವೆ ಗಂಟು ಅಮ್ಮನವ್ರು ಹೊತ್ಕೊಂಡು ಹೋದ್ರು. ಆ ಅಪವಾದ ಶಿವಣ್ಣನ ಮೇಲೆ ಬರೋ ಹಂಗಾಗೋಯ್ತಲ್ಲ. ತಪ್ಪು ಮಾಡಿದ್ದೆ ಯಾರೋ, ಶಿಕ್ಷೆ ಇನ್ಯಾರಿಗೋ ಅನ್ನಂಗಾಗೋಯ್ತಲ್ಲ ಬುದ್ಧಿ. ಅನ್ಯಾಯವಾಗಿ ಆ ಶಿವಣ್ಣನ ಹೆಂಡ್ತಿನ ಕೊಂದ್ಬಿಟ್ರಲ್ಲ ಬುದ್ಧಿ. ಅಂತ ನ್ಯಾಯ ನಿಷ್ಠೆ ಇರೋ ಮನುಷ್ಯರನ್ನ ಕೊಂದ್ರೆ ಪಾಪ ಸುತ್ತಕೊಂಡು ನಿಮ್ಮನ್ನ ಈ ಸ್ಥಿತಿಗೆ ತಂದಿದೆ. ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕು ಬುದ್ಧಿ. ನಾನು ಕಷ್ಟದಲ್ಲಿರುವಾಗ ಹೆಂಡತಿ, ಹಣ, ಆಸ್ತಿ, ಬಂಧು ಬಳಗ ಯಾರೂ ನನ್ನ ಹತ್ರ ಬರಲಿಲ್ಲ. ಈ ಚಿಕ್ಕ ನನ್ನ ಸೇವೆ ಮಾಡ್ತಿದ್ದಾನೆ. ಅದು ಯಾವ ಜನ್ಮದಲ್ಲಿ ನನ್ನ ಬಂಧುವಾಗಿದ್ನೋ. ನಾನು ಮಾಡಿದ ಪಾಪ ನನ್ನ ಬೆನ್ನಟ್ಟು ಬಂದಿದೆ. ನೀವು ಈ ದಾಸಿ ಮನೆಗೆ ಬರಬೇಕಂತ ತುಂಬಾ ಆಸೆ ಇತ್ತು. ಜೊತೆಗೆ ಬರದಿಲ್ವೇನೋ ಅಂತ ಅಂಜಿಕೆನೂ ಇತ್ತು. ದಾಸೋಹಕ್ಕೆ ಬರುವುದು ಜಂಗಮನ ಧರ್ಮ. ಈ ಧರ್ಮಕ್ಕೆ ದಾಸಿ ಎನ್ನುವ ಭೇದ ಭಾವವಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಹೊಟ್ಟೆ ಉರಿತಾ ಇದೆ. ಆ ಮರಿದೇವ ಮಾಡುವ ಪಾಪ ಮಾಡ್ಕೊಂಡ್ ಬಂದ್ರು ನಮ್ಮ ಕೈಲಿ ಏನು ಮಾಡಕ್ಕಾಗ್ತಾ ಇಲ್ವೇ? ನೋಡ್ರು,
ಅವನು ಬರ್ತಾ ಮಳ್ಳಿ ಬಂದಂಗೆ ಬಂದ. ಆಮೇಲೆ ಬಳ್ಳಿ ಹಬ್ದಂಗೆ ಹಬ್ದ. ಗೊದ್ದ ಗೋಸಂಬ್ರಿನೆಲ್ಲ ಹೊಡೆದು ಹೂವು ಮಾಡ್ದ. ಅದೇ ಹೂವನ್ನು ತಗೊಂಡೋಗಿ ಪೂಜೆ ಕೊಟ್ಟು ಪೂಜೆನೇ ಪವಿತ್ರ ಮಾಡ್ಬಿಟ್ಟ. ಆಗ್ಲೇನು ಮಾತಾಡಕ್ಕಾಗಿಲ್ಲ ನಿನ್ ಕೈಲಿ, ಈಗೇನ್ ಮಾತಾಡ್ತೀಯ? ಅಲ್ವಾ? ಅಲ್ಲ, ನಾವು ಬಾಲ್ಯದಿಂದಲೂ ಮಠದಲ್ಲಿದ್ದು ಕೊಳಿತಾ ಇದ್ದೀವಿ. ಅವನು ಈಗ ಬಂದು ನಮಗಿಂತ ಎತ್ತರಕ್ಕೆ ಬೆಳೀತಾ ಇದ್ದಾನಲ್ಲ. ಏನು ಅರಿಯದ ಬಾಲಕನಾಗಿ ಬಂದು ಬಾಲ ಬಿಸ್ತ, ದೊಡ್ಡ ಗುರುಗಳಿಗೆ ಮೋಡಿ ಮಾಡಿ ಬುಟ್ಟಿಗೆ ಹಾಕೊಂಡ, ಪಾಲು ಬತ್ತಿರರಿಗೆ ಬಲೆ ಬೀಸಿ ಬಚ್ಚಿಡ್ಕೊಂಡ. ಏನ್ ಸುಮ್ಮನೆ ನಿಂತಿದ್ಯಾ? ಏನಾದ್ರು ಮಾತಾಡೋ. ನೀನೇ ಹೇಳ್ದಲ್ಲ ಈಗೇನು ಮಾತಾಡ್ತೀಯ ಅಂತ. ಈಗ ಮಾತಾಡೋ. ಅಲ್ಲ, ನೀನು ಮಾತಾಡೋ ಒಂದಿದ್ದಕ್ಕೆ ಮಾತಾಡ್ತಾ ಇದ್ದೀನಿ. ಇಲ್ಲ ಅಂದರೆ ಇನ್ನೊಬ್ರು ವೈಯಕ್ತಿಕ ವಿಚಾರದ ಬಗ್ಗೆ ಮಾತಾಡೋದು ನನಗೆ ಮೆದ್ಲಿದೆ ಅಂತ ಗೊತ್ತಾದಾಗ್ಲಿಂದನೂ ನನಗೇನು ಇಷ್ಟ ಇಲ್ಲ. ಅಲ್ವೋ, ಆ ಉಕ್ನಳ್ಳಿ ಬಸ್ ಒಂದು ಮದ ಇಳಿಸಿ ಊರಿಗೆ ನಾಯಕ ಆಗ್ಬಿಟ್ಟ. ಇದು ವೈಯಕ್ತಿಕ ವಿಚಾರನಾ? ಮಠದ ಕಟ್ಟುಪಾಡುಗಳನ್ನ ಮೀರಿ ಆ ಮಹಾವೇಶ ಮಲ್ಲಮ್ಮನ ಸಂಘ ಮಾಡಕ್ಕೆ ಧಿಮ್ರಂಗ ಅಂತ ಹೋಗಿದ್ದಾನೆ. ಇದು ಅವನ ವೈಯಕ್ತಿಕ ವಿಚಾರನೇ ಆಗಿರ್ಬೋದು, ಆದ್ರೆ ಅವನ ಈ ಮಠದ ಒಟ್ಟು ಮಠದ ಮರ್ಯಾದೆ ಪ್ರಶ್ನೆ. ಇದಕ್ಕೇನ್ ಮಾಡ್ಬೇಕು ಅದನ್ನ ಮೊದಲು ಹೇಳು. ಹೀಗೆ ಕೇಳು, ಹೇಳ್ತೀನಿ. ಈಗ ನಾವೆಲ್ಲ ಪಾರುಪತ್ತೆದಾರರ ಹತ್ರ ಹೋಗಿ, ನೋಡಿ ಪಾರುಪತ್ತೆದಾರರೇ, ನಮ್ಮ ಮರಿದೇವ ಇದಾನಲ್ಲ, ಅವನು ಮಲ್ಲಮ್ಮನ ಮನೆಗೆ ಹೋಗಿದ್ದಾನೆ ಅಂತ ಕಿವಿಲಿ ಕೂಗ್ ಹೇಳಿ ಅವನನ್ನ ಮಠದಿಂದ ಹೊರಗೆ ಹಾಕಬೇಕು. ಇಲ್ಲ ಅಂದರೆ ಆ ಮಲ್ಲಮ್ಮನ ಕರ್ಕೊಂಬಂದು ಅವಳನ್ನೇ ಗುರುಗಳನ್ನಾಗಿ ಮಾಡಿ ಅವನೇ ಪೂಜಾರಿಯಾಗಿ ನಮ್ಮನ್ನ ಬಿಕಾರಿಗಳಾಗಿ ಮಾಡ್ಬಿಡ್ತಾನೆ. ಹಾ, ಇದು ಸರಿಯಾದ ಉಪಾಯ. ನನ್ನ ಉಪಾಯ ಅಲ್ವಾ? ಆಹಾ, ಸಕಲ ರುಚಿಗಳನ್ನು ಬಿಟ್ಟ ಸನ್ಯಾಸಿಯ ನಾಲಿಗೆಯಲ್ಲೂ ನೀರೂರಿಸುವಂತೆ ಮಾಡುತ್ತಿದೆ ಈ ವೈವಿಧ್ಯಮಯ ಖಾದ್ಯಗಳು, ಷಡ್ರಸ ತಿನಿಸುಗಳು. ಆಹಾ, ಏನು ಕಂಪು! ಇರುವ ತಿನಿಸುಗಳನ್ನು ಬಿಟ್ಟು ತಮ್ಮ ಕಣ್ಣುಗಳು ಬೇರೇನು ಹುಡುಕುತ್ತಿರುವಂತಿದೆ. ಪಾಕಶಾಸ್ತ್ರದಲ್ಲಿ ಬರುವ ವಿಧ ವಿಧ ಅಡುಗೆಗಳನ್ನು ಮಾಡಿಸಿದ್ದೇನೆ. ಉಳ್ಳವರ ಮನೆಯ ಊಟ ಕಣ್ಣಿಗೆ ಬೆರಗು, ನೋಡಲು ಸೊಗಸು. ಆದರೆ ಆದರೇನು ಹೇಳಿ? ನನಗೆ ಸೊಪ್ಪಿನ ಸಾರು, ರಾಗಿ ಮುದ್ದೆ ಅಂದರೆ ಬಹಳ ಇಷ್ಟ. ಇಲ್ಲಿ ಅದೇ ಇಲ್ವಲ್ಲ? ಸಕಲೆ, ಏನೊಂದು ಕೊರತೆಯಾಗಬಾರದೆಂದು ಹೇಳಿದ್ದೆ. ಅವನಿಗೆ ಇಷ್ಟವಾದದ್ದೆಲ್ಲವನ್ನು ರುಚಿಯಾಗಿ ಮಾಡು ಎಂದಿದ್ದೆ. ಏಕೆ ಹೀಗೆ ಮಾಡಿದೆ? ನನ್ನಾಸೆಗೆ ಏಕೆ ಮಣ್ಣೆರಚಿದೆ? ಅನ್ಯಥಾ ಭಾವಿಸಬೇಡಿ. ಎಲ್ಲ ನಿಮಗೆ ಪ್ರಿಯವಾಗುತ್ತೆ ಅಂತ ಪ್ರೀತಿಯಿಂದ ಮಾಡಿಸಿದ್ದೇನೆ. ದಯಮಾಡಿ ಸ್ವೀಕರಿಸಿ. ಬಹುತೇಕ ಜನರ ಹಸಿವನ್ನು ಇಂಗಿಸುವುದು ರಾಗಿ ಮುದ್ದೆ, ಸೊಪ್ಪಿನ ಸಾರು. ಅದೇ ಇಲ್ಲದ ಈ ರಾಜಭೋಗ ನನಗೆ ಹೇಗಿಷ್ಟ ಆಗುತ್ತೆ ನೋಡಿ. ನೀವು ನಮ್ಮ ಮನೆಗೆ ಬರೋದೇ ಹಬ್ಬ, ಅದಕ್ಕಾಗಿ ಹಬ್ಬದಡಿಗೆನೇ ಮಾಡಿಸಿದ್ದೀನಿ. ದಯಮಾಡಿ ಸ್ವೀಕರಿಸಿ.
ವಿಮಲೆ, ಇನ್ನು ಸ್ವಲ್ಪ ಅನ್ನ ಬಡಿಸಿ. ಸಕಲೆ, ಇನ್ನು ಸ್ವಲ್ಪ ಅನ್ನ ಬಡಿಸಿ. ಇನ್ನೊಂದು ಸ್ವಲ್ಪ ಅನ್ನ ಬಿಡಿಸಿ. ವಿಮಲೆ, ಸಕಲೆ, ದಯವಿಟ್ಟು ಕ್ಷಮಿಸಿ. ನೀವು ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದೀರಾ ಅಂತ ಅರ್ಥವಾಯಿತು. ನನ್ನಂಥ ಉಳ್ಳವರ ಮನೆಯಲ್ಲಿ ನಿಮ್ಮಂಥವರಿಗೆ ಊಟ ಬಡಿಸುವುದು ಬಹಳ ಸುಲಭ ಅಂತ ಅಂದ್ಕೊಂಡಿದ್ದೆ. ಅಹಂಕಾರದಿಂದ ಬಡಿಸ್ದೆ, ಅದು ವ್ಯರ್ಥ ಅಂತ ಈಗ ಅರಿವಾಯಿತು. ದಯಮಾಡಿ ಕ್ಷಮಿಸಿ, ತೃಪ್ತಿಯ ತೇಗನ್ನು ತೇಗಿ ಹಾರೈಸಿ. ಮಾಡುವೆ ನೀಡುವೆ ಅನ್ನೋದು ಮನಸ್ಸಿಗೆ ಬರಬಾರ್ದು. ಮಾಡಿಸುವವನು ನೀಡುವವನು ಅವನೆಂಬ ಭಾವನೆ ಇರಬೇಕು. ನೀವು ಜೋಡಿಸಿಟ್ಟ ಅಡುಗೆ ನೋಡ್ತಿದ್ದಾಗೆ ಅವುಗಳ ರೂಪ ಕಣ್ಣಿಗೆ ಅರ್ಪಿತವಾಯಿತು. ಆ ಪದಾರ್ಥಗಳನ್ನು ಮುಟ್ಟುತ್ತಿದ್ದ ಹಾಗೆ ಸ್ಪರ್ಶಕ್ಕೆ ಅರ್ಪಿತವಾಯಿತು. ರುಚಿ ನೋಡ್ತಿದ್ದ ಹಾಗೆ ಸುಖಕ್ಕೆ ಅರ್ಪಿತವಾಯಿತು. ಇದೇನ್ರಪ್ಪ, ಮಠದ ಕೆಲಸಗಳೆಲ್ಲ ಮುಗೀತಾ? ಅವಕಾಶವಾಗಿ ನಿಂತಿದ್ದೀರಾ? ಆ ವಿಷಯದಲ್ಲಿ ನಾವೆಲ್ಲ ಎಷ್ಟು ಪ್ರಾಮಾಣಿಕರು ಅಂತ ನಿಮಗೆ ಗೊತ್ತಿಲ್ವ ಗುರುಗಳೇ? ನಿಮ್ಮ ಜೊತೆನೆ ಮಾತಾಡಬೇಕಿತ್ತು, ಅದಕ್ಕೆ ಕಾಯ್ತಾ ಇದ್ವಿ. ಅದೇನ್ರಪ್ಪ ಸಮಾಚಾರ? ಅದು ಗುರುಗಳೇ, ಮರಿದೇವ ಆಕೆ ಮನೆಗೆ ಹೋಗಿದ್ದಾನೆ. ಆಕೆ ಅಂದ್ರೆ? ಅದೇ ಗುರುಗಳೇ, ಮರಿದೇವ ಆ ದಾಸಿ ಮಲ್ಲಮ್ಮನ ಮನೆಗೆ ದಾಸೋಹಕ್ಕೆ ಹೋಗಿದ್ದಾನೆ. ಇದು ಮಠದ ನಿಯಮಕ್ಕೆ ವಿರುದ್ಧ ಅಲ್ವಾ ಗುರುಗಳೇ? ದಾಸೋಹಕ್ಕೆ ಹೋದ್ರೆ ತಪ್ಪೇನಪ್ಪ? ಅಲ್ಲ ಗುರುಗಳೇ, ಆಕೆ ಮನೆಗೆ ಊಟಕ್ಕೆ ಹೋದ್ರೆ ಬರೀ ಊಟ ಆಗತ್ತೆ, ಊಟಕ್ಕೂ ಮುಂಚೆ ನೋಟ ಆಗೋದಿಲ್ವೇ? ಹಾಗೇನಾದ್ರೂ ಒಂದು ವೇಳೆ ಹೆಚ್ಚು ಕಡಿಮೆ ಆದ್ರೆ ನಮ್ ಕುಂತೂರು ಮಠಕ್ಕೆ ಕೇಡಾಗೋದಿಲ್ವೇ? ಯಾಕೆ ಗುರುಗಳೇ ನಗ್ತಾ ಇದ್ದೀರಾ? ನಾವೇನಾದ್ರು ಹಾಸ್ಯ ಮಾಡಿದ್ವಾ? ನಗದೆ ಇನ್ನೇನು ಮಾಡ್ಲಪ್ಪ? ನೀವು ಕೊಡ್ತಾ ಇರೋ ದೂರು ಮಠದ ಮೇಲಿನ ಕಾಳಜಿಯಿಂದಲ್ಲ, ಅವನ ಮೇಲಿನ ಅಸಹನೆಯಿಂದ, ಅಸೂಯೆಯಿಂದ.
ಚೆ ಏನು ಗುರುಗಳೇ ಹೀಗೆ ಹೇಳ್ಬಿಟ್ರಿ? ನಮಗೆ ಸಹನೆ ಇದೆ, ಅಸಹನೆ ಇಲ್ಲ. ಕನ್ನಡದಲ್ಲಿ ಅಸೂಯೆ ಅಂತ ಒಂದು ಪದ ಇದೆ ಅಂತಾನೆ ನಮಗೆ ಗೊತ್ತಿಲ್ಲ. ನಮಗೆಲ್ಲ ಗೊತ್ತಿದೆ. ನಮ್ಮ ಮರಿದೇವ ಪುಟ ಕಿಟ್ಟ ಚಿನ್ನ. ಮಠದ ಮರ್ಯಾದೆ ತೆಗೆಯೋ ಕೆಲಸ ಅವನು ಯಾವತ್ತೂ ಮಾಡಲ್ಲ. ನಮ್ಮ ಮರಿದೇವ ಅಲ್ಲಿಗೆ ಹೋಗೋದಕ್ಕೆ ಒಂದು ಕಾರಣ ಇದೆ. ಅದು ಏನು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಹೋಗಿ ಕೆಲಸ ನೋಡ್ರ. ಈ ಕಪ್ಪೆಗಳಿಗೇನು ಗೊತ್ತು ಮರಿದೇವನ ಮಹಿಮೆ. ವೀಳ್ಯ ವಿರಾಗಿಗೆ ನಿಷಿದ್ಧ. ಓ, ಊಟದಷ್ಟೇ ಸಹಜವಲ್ಲವೇ ಜೀರ್ಣಕ್ಕೆ ವೀಳ್ಯ? ವೀಳ್ಯಕ್ಕಿಂತ ವಿವೇಕವೇ ಜೀರ್ಣಕ್ಕೆ ಮುಖ್ಯವಾದ ಚೂರ್ಣ. ಈ ನಿಮ್ಮ ವಿವೇಕ ನನ್ನಂಥವಳ ಮನೆಗೆ ಹೋಗಬಾರದೆಂದು ಎಚ್ಚರಿಸಲಿಲ್ಲವೇ? ಅಥವಾ ನೀವು ಕೂಡ ಎಲ್ಲರ ಹಾಗೆ ನನ್ನ ಸೌಂದರ್ಯಕ್ಕೆ ಆಕರ್ಷಿತರಾಗಿ ಇಲ್ಲಿವರೆಗೂ ಬಂದರೆ? ಸೌಂದರ್ಯ ನೋಡುವ ದೃಷ್ಟಿಯಲ್ಲಿದೆ. ನಿನ್ನ ಸುಳ್ಳಿನ ಸೌಂದರ್ಯದ ಬಗ್ಗೆ ನಾನು ಏನಂತ ಹೇಳಲಿ? ಏನೆಂದರೆ ಶಕ್ತಿ ಎಂದರೆ ಹೆಣ್ಣು, ಪ್ರಕೃತಿ ಎಂದರೆ ಹೆಣ್ಣು. ಹರಿಯ ಎದೆಯಲ್ಲಿ ಹರನ ಅರ್ಧಾಂಗದಲ್ಲಿ ನೆಲೆಸಿದವಳು ಹೆಣ್ಣು. ಇಂತಹ ಹೆಣ್ಣಿನ ಸೌಂದರ್ಯ ನಿಮಗೆ ಸುಳ್ಳೆ? ವಿರಾಗಿಗಳು ಹೆಣ್ಣಿನ ಜೊತೆ ಹೆಚ್ಚು ಹೊತ್ತು ಇರಬಾರದು. ಹಾ, ಬಸವನನ್ನು ಬಗ್ಗಿಸಿದವನಿಗೂ ಹೆಣ್ಣೆಂದರೆ ಭಯವೇ? ನದಿ ತೀರದಲ್ಲಿರುವ ಮರ, ಪರನಾರಿ ಸಂಘದಲ್ಲಿರುವ ಪುರುಷ ನಾಶವಾಗುವ ಸಾಧ್ಯತೆಯೇ ಹೆಚ್ಚು. ನಿಮಗೂ ಆ ಅನುಮಾನ, ಭಯ ಇದೆಯಾ? ಮಳೆಗೆ ಗಾಳಿಯನ್ನು ತೋಯಿಸುವ ಶಕ್ತಿ ಇದೆಯಾ? ಬರೀ ಮಾತಿನಲ್ಲೇ ಗೆಲ್ಲಬೇಕೆಂದು ನುಡಿದರೆ ಏನು ಪ್ರಯೋಜನ? ಮನಕ್ಕೆ ಮನವೇ ಸಾಕ್ಷಿಯಾಗಿ ನುಡಿಯಬೇಕು. ಕಡೆಗಣ್ಣ ಕೊಡಿನೋಟದಿಂದಲೇ ಈ ಅಂಗನೆ ಅಂಗ ವಂಗ ಕಳಿಂಗ ಕಾಂಬೋಜಗಳನ್ನೇ ತೋರಿಸಬಲ್ಲಳು. ಕೆಂಡ ಉರುಬಿದರೆ ಬೆಂಕಿಯಾದರೂ ಸಿಗುತ್ತೆ, ಆದರೆ ಬೂದಿ ಉರುಬಿದರೆ ಬಾಯಿಗೆ ಬೂದಿಯೇ ಗತಿ. ಹಾ, ಕೇವಲ ನಾನೊಮ್ಮೆ ನಕ್ಕರೆ ನನ್ನ ಕಾಲಡಿ ಉದುರಿದ ಮುತ್ತುಗಳನ್ನು ಆಯ್ದುಕೊಳ್ಳಲು ಜನ ಬಗಪಕ್ಷಿಗಳಂತೆ ಕಾಯುತ್ತಿರುತ್ತಾರೆ. ಹೀಗಿರುವಾಗ ನನ್ನನ್ನೇ ನಿರಾಕರಿಸುವಷ್ಟು ಮೂರ್ಖತನವೇ? ಅವರಿಗೆ ದೇಹವೆಂದರೇನೆಂದು ಗೊತ್ತಿಲ್ಲ. ಇದು ಮಲದ ಮಡಿಕೆ, ಮೂತ್ರದ ಕುಡಿಕೆ. ಮಾತಿನ ಮೋಡಿಯಲ್ಲೇ ಕಾಡಬೇಡ ದೊರೆ. ನಿನ್ನ ವೀರತ್ವಕ್ಕೆ ದಾಸಿಯಾಗಿದ್ದೇನೆ. ನಿನ್ನ ಬಾಹುಬಂಧನದಲ್ಲಿ ನನ್ನನ್ನು ಸೆರೆ ಹಿಡಿದು ಈ ವಿರಹಾಗ್ನಿಯನ್ನು ಆರಿಸಬಾರದೆ? ದಾಸೋಹದ ಆಮಂತ್ರಣದ ಹಿಂದೆ ಭಕ್ತಿಗಿಂತ ಕಾಮವೇ ಹೆಚ್ಚಾಗಿ ದಹಿಸುತ್ತಿರುವ ಹಾಗಿದೆ. ಕಾಮವೇ ಸಕಲ ಸೃಷ್ಟಿಗೂ ಮೂಲ. ಹೀಗಿರುವಾಗ ಕಾಮನನ್ನು ದೂರುವುದೇಕೆ? ನೀನು ಹೇಳುತ್ತಿರುವುದು ನಿಜ. ಆದರೆ ಕಾಮ ಸೃಷ್ಟಿಗಾಗಿಯೇ ಮೀಸಲು ಎಂದು ನಿನಗೆ ಏಕೆ ತಿಳಿದಿಲ್ಲ? ಬಲವಂತದ ಕಾಮ ಅಪರಾಧ, ವ್ಯಾಪಾರದ ಕಾಮ ಅಪವಾದ. ನನಗದು ತಿಳಿದಿದೆ. ಅದು ನನ್ನ ಕಾಯಕ, ತಲತಲಾಂತರದಿಂದ ಬಂದಿರುವ ಕುಲಕಸುಬು. ಕಾಯ ಮಾರಿಕೊಳ್ಳುವುದು ಕಾಯಕವಲ್ಲ ತಾಯಿ. ಕಾಮ, ಕ್ರೋಧ, ಮದ, ಮತ್ಸರ, ಲೋಭದ ಮೋಹಗಳಿಲ್ಲದೆ ಕಾಯವನ್ನು ದಂಡಿಸುವುದೇ ಕಾಯಕ. ಪುರುಷ ಸಮಾಜ ತನ್ನ ಸುಖಲೋಲುಪತೆಗಳಿಗೋಸ್ಕರ ನಿಮ್ಮಂಥವರ ಕುಲವನ್ನು ಸೃಷ್ಟಿಸಿ
ಅದಕ್ಕೆ ಕಾಯಕದ ಲೇಪ ಹಚ್ಚಿದೇ ಹೊರತು ಇದು ಕಾಯಕವಲ್ಲ, ಕರ್ಮವಲ್ಲ, ಧರ್ಮ ಸಮ್ಮತವೂ ಅಲ್ಲ. ಲಜ್ಜೆಗೆಟ್ಟು, ಧರ್ಮಗೆಟ್ಟು, ಸ್ವಾಭಿಮಾನ ಅಡವಿಟ್ಟು, ಮರ್ಯಾದೆಗೆ ಕೊಳ್ಳಿ ಇಟ್ಟು, ಇಷ್ಟವಿದ್ದರೂ ಇಲ್ಲದಿದ್ದರೂ ಕೇವಲ ಧನದಾಸೆಗೆ ಮಾಡುವುದು ಕಾಯಕವಲ್ಲ, ಆತ್ಮವಂಚನೆ. ಸಾಕು ನಿಲ್ಲಿಸು ಈ ನಿನ್ನ ಪ್ರಲಾಪ. ಕಾಮನಿಗೂ ಧರ್ಮ ಕರ್ಮದ ಲೇಪವೇ? ನೋಡು, ಒಮ್ಮೆ ಈ ನನ್ನ ಸೌಂದರ್ಯವನ್ನ ನೋಡು. ಕಾಮನ ಬಿಲ್ಲಿನಂತೆ ಕಂಗೊಳಿಸುವ ಈ ಮೈ ಬಣ್ಣ, ಕಾಮನೇ ಕಾಮಿಸುವಂತಹ ಈ ಕಣ್ಣುಗಳು, ಕಾಮನು ಕನವರಿಸುವ ಈ ಮೈಮಾಟ, ಎಂದಿಗೂ ಬತ್ತದ ಈ ಅದರಗಳ ಜೇನು. ಇಂತಹ ರೂಪ ರಾಶಿಯನ್ನ ನೋಡಿ ಮದ ಏರಿದ ದುಂಬಿಯಂತೆ ಮಧು ಹೀರದೆ ವೈರಾಗ್ಯದ ವೇದಾಂತ ನುಡಿಯುತ್ತಿರುವ ನೀನೆಂಥ ಪುರುಷ! ಒಮ್ಮೆ ನಿನ್ನ ಸೌಂದರ್ಯವನ್ನು ಆ ದರ್ಪಣದಲ್ಲಿ ನೋಡು. ಇದೇ ಅಲ್ಲವೇ ನೀನು ಪುರುಷರನ್ನು ಬೆರಳ ತುದಿಯಲ್ಲಿ ಕುಣಿಸಬಲ್ಲೆ ಎಂದು ಅಹಂಕಾರದಲ್ಲಿ ಮೆರೆಯುತ್ತಿರುವ ಸೌಂದರ್ಯ. ಆದರೆ ಇದು ನೀನು ಹೊರಗಣ್ಣಿನಿಂದ ನೋಡುತ್ತಿರುವ ಸೌಂದರ್ಯ. ಒಮ್ಮೆ ಒಳಗಣ್ಣಿನಿಂದ ನೋಡು. ಏಕೆ ತಾಯಿ, ನಿನ್ನನ್ನು ನೋಡಿ ನಿನಗೇ ಭಯವಾಯಿತೆ? ಇಲ್ಲ, ಇದು ನಾನಲ್ಲ, ಇದು ನಾನಲ್ಲ. ನೀನು ಇಲ್ಲ ಎಂದರು, ಹೌದು ಎಂದರು ಅದೇ ನಿನ್ನ ಅಂತಿಮ ರೂಪ ತಾಯಿ. ಈಗ ನೀನು ನಿನ್ನದೆಂದು ಭ್ರಮಿಸಿರುವ ಸೌಂದರ್ಯ ಕ್ಷಣಿಕವಷ್ಟೇ. ಬಡವ, ಶ್ರೀಮಂತ, ಮೇಲು ಜಾತಿ, ಕೀಳು ಜಾತಿ, ಹೆಣ್ಣು ಗಂಡು ಎಲ್ಲರ ಅಸ್ಥಿಪಂಜರವು ಸತ್ತ ನಂತರ ಒಂದೇ ಬಣ್ಣ, ಒಂದೇ ರೂಪ. ಮನುಷ್ಯ ಸತ್ತ ಮೇಲೆ ನನ್ನದು ಎಂದುಕೊಂಡಿರುವ ರೂಪ, ಧನ, ಕನಕ, ಆಸ್ತಿ, ಅಂತಸ್ತು ಯಾವುದೂ ಅವರ ಜೊತೆ ಹೋಗುವುದಿಲ್ಲ ತಾಯಿ. ಹೋಗುವುದು ಒಂದೇ, ಅವರು ಮಾಡಿದ ಪುಣ್ಯ. ಅದನ್ನು ನೀನು ದಾನ, ಧರ್ಮ, ಸತ್ಕಾರ್ಯ, ಸತ್ಕರ್ಮ, ಸದಾಚಾರಗಳಿಂದ ಗಳಿಸಲು ಸಾಧ್ಯವೇ ಹೊರತು ಕಾಮ, ಕ್ರೋಧಾದಿ ಅಷ್ಟಮದಗಳಿಂದ ಗಳಿಸಲು ಸಾಧ್ಯವಿಲ್ಲ. ನನ್ನ ಅರಿವು ನನಗೆ ನಂಜಾಯಿತು. ನನ್ನ ನುಡಿಯೇ ನನಗೆ ಆಯುಧವಾಯಿತು. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕಾಮದ ಕಗ್ಗತ್ತದಲ್ಲಿ ಕಳೆದು ಹೋದವಳಿಗೆ ಕಂದೀಲಾಗಿ ಕಂಡಿರಿ. ಭ್ರಮಿಸಿದೆನು ನಾನು ನನ್ನ ಮನದಲ್ಲಿ. ಕ್ಷಮಿಸಬೇಕು ನೀವು ನಿಮ್ಮ ಗುಣದಲ್ಲಿ. ಈ ಕ್ಷಣದಿಂದ ಈ ಸಿರಿ ಸಂಪತ್ತು ಎಲ್ಲವೂ ನಿಮ್ಮ ಪಾದ ತಳದಲ್ಲಿ. ನನ್ನನ್ನು ಉದ್ಧರಿಸಿ, ನನ್ನನ್ನು ಉದ್ಧರಿಸಿ. ಸಮಾಧಾನ ಮಾಡಿಕೋ ತಾಯಿ. ಮೋಹವೆಂಬ ಸೂತಕ ಕಳೆದಾಗಲೇ ಮನಸ್ಸಿನ ಕೊಳೆ ತೊಳೆದು ನಿರ್ಮಲವಾಯಿತು. ಸರ್ವಸಂಘ ಪರಿತ್ಯಾಗಿಗೆ ಈ ಸಂಪತ್ತಿನ ಹಂಗೇಕೆ ಎಂದು ಕೇಳುತ್ತಿರುವೆ.
ಪಡೆದದ್ದನ್ನು ಹಿಂದಿರುಗಿಸಿ ಋಣಮುಕ್ತಿಯಾಗಲು ಬಯಸುತ್ತಿರುವೆ. ಸಂಪತ್ತಿನ ಭಾರ ಇಳಿಸಲು ಕೋರುತ್ತಿರುವೆ. ಸರ್ವಸಂಘ ಪರಿತ್ಯಾಗಿಯಾಗಲು ಬಯಸುತ್ತಿರುವೆ. ನೋಡಿದೆಯಾ, ನೀನು ಅಂದುಕೊಂಡಿದ್ದ ಗುರಿಯೇ ಬೇರೆ, ಆದರೆ ನೀನೀಗ ತಲುಪಿರುವುದೇ ನಿಜವಾದ ಮೋಕ್ಷದ ಗುರಿ. ನಿನ್ನ ಸಿರಿ ಸಂಪತ್ತನ್ನೆಲ್ಲ ದೀನರು, ದುರ್ಬಲರು, ಯೋಗ್ಯರಿಗೆ ಹಂಚಿಬಿಡು ತಾಯಿ. ಶಿವನಿಗೆ ಶರಣರೇ ಆಸ್ತಿ, ಮಠಕ್ಕೆ ಭಕ್ತರೇ ಆಸ್ತಿ. ತಮ್ಮ ಇಚ್ಛೆಯಂತೆ ಆಗಲಿ, ತಮ್ಮ ಇಚ್ಛೆಯಂತೆ ಆಗಲಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮರಿದೇವ, ಗರುಡನ ರೆಕ್ಕೆಯ ಶಬ್ದ ಕೇಳಿ ಸರ್ಪ ಓಡುವಂತೆ ಹೆಣ್ಣು ಎಂಬ ಶಬ್ದ ಕೇಳಿಯೇ ಜಂಗಮ ಜನಾರ್ದನನು ಓಡುವಾಗ ಈ ಮೋಹದ ಕೊಂಡವನ್ನು ಹೇಗಪ್ಪ ಹಾದು ಬಂದೆ? ಮನಸ್ಸಿನ ಕನ್ನಡಿಗೆ ಮಾಯೆಯ ಜಿಡ್ಡು ಅಂಟದಂತೆ ಮಾಡಿದ ಕರುಣೆಯ ಫಲ ಗುರುದೇವ. ಆಸೆಯ ಬೆನ್ನ ಹಿಂದೆ ಬಿದ್ದವರು, ಆಮಿಷದ ಸುಳಿಗೆ ಸಿಕ್ಕವರು ಕೋಟ್ಯಾಂತರ ಜನ. ಈ ಮೋಹದ ಕೋಟೆಯಿಂದ ನೀನು ಬಿಡಿಸಿಕೊಂಡು ಬಂದದ್ದು ಹೇಗಪ್ಪ? ಕೋಟೆಯ ಭದ್ರತೆ ಅಭದ್ರತೆಗಳ ಬಗ್ಗೆ ಗುರು ಮಾರ್ಗದರ್ಶನದ ಬೆಳಕಲ್ಲೇ ಬೆಳೆದವನು ನಾನು. ಗುರುವಿನ ಅರಿವಿಗೆ ಬಾರದೇ ಹೋದರೆ ಗುರುವಿನ ಅರಿವಿಗೆ ಬಾರದಿರುತ್ತದೆಯೇ ಈ ಶಿಷ್ಯನ ಹೆಜ್ಜೆಗಳು? ಆಹಾ ಆಹಾ, ಇದಲ್ಲವೇ ಒಳಿತು ಮಾಡುವ ಮಹಾದೇವನ ಮರ್ಮ. ಹಡೆದೆ ತಾಯಿ ನೀಡಿದ ಹಾಲನ್ನೂ ಕುಡಿಯಲಿಲ್ಲ. ಮಲ್ಲಮ್ಮನೆಂಬ ಮಾತೆ ನೀಡಿದ ಹಾಲು ಕಾಮನ ದಹಿಸಿತು. ಅದಲ್ಲವೇ ಒಳಿತು ಮಾಡುವ ಮಾದೇವನ ಮರ್ಮ. ಈ ಕಾಮನ ಗೊಂಬೆಯನ್ನು ಕರ್ಪೂರದ ಗೊಂಬೆಯಾಗಿಸಿದರು. ಮಲಿನವಾದ ಈ ದೇಹಕ್ಕೆ ಅರಿವಿನ ಪರಿಮಳದ ಕಂಪು ತುಂಬಿದರು. ಈ ದೇಹದಲ್ಲಿ ಆತ್ಮವೇ ಇರಲಿಲ್ಲ. ಈ ಪರಮಾತ್ಮ ಬಂದು ಆತ್ಮನನ್ನು ಆವರಿಸಿದರು. ಇಂದು ಇದ್ದು ನಾಳೆ ಮಣ್ಣಾಗುತ್ತಿದ್ದ ಈ ದೇಹವನ್ನೇ ನೆಚ್ಚಿದ ನನಗೆ ದೇಹದ ನಶ್ವರತೆಯ ಕಾಣಿಸಿದರು. ತಂದೆ, ನನಗೆ ಈ ನಶ್ವರವಾದ ನನ್ನ ಮನೆ, ಆಸ್ತಿ, ಒಡವೆ, ಈ ಸಂಪತ್ತು ಇದ್ಯಾವುದೂ ಬೇಡ ತಂದೆ. ಎಲ್ಲವನ್ನೂ ಮಠದ ಒಳಿತಿಗೆ ಒಪ್ಪಿಸಿಕೊಳ್ಳಿ. ಎಲ್ಲವನ್ನೂ ನೀಡುವ ಆ ಭಗವಂತನ ದಾರಿಯನ್ನು ಹುಡುಕುತ್ತಿರುವ ನಮಗೆ ಈ ಆಸ್ತಿಯ ಹಂಗೇಕೆ ತಾಯಿ? ಉತ್ತು ಬಿತ್ತು ಬೆಳೆವ ಅರ್ಹರಿಗೆ ಅದನ್ನು ನೀಡು ತಾಯಿ. ಆಸೆ ಎಂಬುದು ಶಿವಭಕ್ತರಿಗಲ್ಲ. ಆ ಅರ್ಹರು ಯಾರೆಂದು ನೀವೇ ಅಪ್ಪಣೆ ಕೊಡಿ ಗುರುದೇವ. ಎಲ್ಲರೂ ಅರ್ಹರೇ, ಆದರೆ ಇದನ್ನು ಹಂಚುವ ನೈತಿಕ ಜವಾಬ್ದಾರಿಯನ್ನು ನಮ್ಮ ಪಾರುಪತೆದಾರರಿಗೆ ವಹಿಸುತ್ತೇನೆ. ಮರಿದೇವ, ಈ ಶುಭ ಕಾರ್ಯ
ನಿನ್ನಿಂದಲೇ ನೆರವೇರಲಿ. ಶಿವ ವಿವೇಕಿಯಾದವನು ನುಡಿಯುವುದಿಲ್ಲ, ನಡೆದು ತೋರಿಸುತ್ತಾನೆ. ನಮ್ಮ ಮರಿದೇವನ ಹಾಗೆ. ನಮ್ಮೂರನ್ನು ಉದ್ಧಾರ ಮಾಡೋಕ್ಕೆ ಅಂತ ಆ ಶಿವ ಈ ಮರಿದೇವನ ರೂಪದಲ್ಲಿ ಬಂದಿದ್ದಾರೆ ಅನ್ನಿಸುತ್ತೆ. ಆಹಾ, ಎಂಥ ಮಾತು, ಎಂಥ ಮಾತು! ಎಲ್ಲವೂ ಆ ಶಿವಚಿತ್ತ. ಮರಿದೇವರ ಪ್ರಯತ್ನಕ್ಕೆ ಚ್ಯುತಿ ಬರಬಾರದು. ಮಲ್ಲಮ್ಮನ ಮಹಾದಾನ ಅಪಾತ್ರ ದಾನವಾಗಬಾರದು. ಯೋಗ್ಯರಿಗೆ ಯೋಗ್ಯವೆನ್ನಿಸುವುದನ್ನು ನಿರ್ವಂಚನೆಯಿಂದ ನೀಡಿ ಪಾರುಪತೆದಾರರೇ. ಅಪ್ಪಣೆ ಬುದ್ಧಿ. ದೈಹಿಕ ಅಶುದ್ಧಿಯನ್ನು ತೊಳೆದು ಧರ್ಮ ಶುದ್ಧಿಯನ್ನು ತೊಟ್ಟು ತನ್ನದೆಲ್ಲವನ್ನೂ ದಾನ ಮಾಡಿದ ಸಾತ್ವಿ ಮಲ್ಲವ್ವ ಮಠದವ್ವನಾಗಿ ಇನ್ನು ಮುಂದೆ ಇಲ್ಲೇ ಇರಲಿ. ಮಠ ಮನೆ ಮಹಾಮನೆಯಾಗಲಿ. ಎಲ್ಲರೂ ಭಗವಂತನಿಗೆ ನಮಿಸಿ ಪ್ರಸಾದಕ್ಕೆ ತೆರಳಬಹುದು.